ಒನ್ ಡೇ ರೈಡ್ ಹೋಗೋಣ ಅಂತ. ಬೆಂಗಳೂರು ಟು ಎಲ್ಲಿರ್ಬೋದು ಅಂತ ನೀ ಗೆಸ್ ಯಾರು ಮಾಡಬೇಡಿ, ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ. ಯಾಕಂದರೆ ಡಿಸ್ಕ್ರಿಪ್ಷನಲ್ಲೇ ಎಲ್ಲ ಹಾಕ್ತೀವಲ್ಲ ಯೂಶಲ್ ಆಗಿ. ಸೊ ಪೆನುಕೊಂಡ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಅದು ಆಂಧ್ರ ಪ್ರದೇಶ್ ಬಾರ್ಡ್ರ್ ಹತ್ರ ಇರೋದು ಅಂತ ಕೇಳ್ಪಟ್ಟಿದ್ದೀನಿ. ನನಗೂ ಎಕ್ಸಾಕ್ಟ್ ರೂಟಲ್ಲಿ ಅದು ಗೊತ್ತಿಲ್ಲ. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಪೆನುಕೊಂಡ ಫೋರ್ಟ್. ಒನ್ ಡೇ ರೈಡ್ ಮಾಡಿ ನಾನಂತೂ ಭಾಳಷ್ಟು ವರ್ಷಗಳೇ ಆಗಿದೆ. ಬನ್ನಿ ಹೋಗೋಣ, ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಕೀಪ್ ಮೂವಿಂಗ್, ಲೆಟ್ಸ್ ಗೋ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ವೆದರ್ ಮಾತ್ರ ಬೆಂಗಳೂರಲ್ಲಿ ನೋಡಿ, ಇದು ಬೆಳಿಗ್ಗೆ ಅರೌಂಡ್ ಟೈಮ್ ಬಂದ್ಬಿಟ್ಟು ಇವಾಗ 7 ಗಂಟೆ ಆಗಿದೆ. 7 ಗಂಟೆಗೆ ಹೆಂಗಿದೆ ನೋಡಿ ಫಾಗು. ನಿಮಗೆ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ, ಆದಷ್ಟು ಮುಂದೆ ಹೋಗ್ತೀನಿ. ಹೇಗಿದೆ ಫಾಗು, ಗಾಡ್ ಸೂಪರ್ ಆಗಿದೆ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೋಪ್ಫುಲಿ ಇದೇ ವೆದರೇ ಕಂಟಿನ್ಯೂ ಆಗುತ್ತೆ ಅಂದ್ಕೋಣ. ಈ ರೋಡ್ ಯಪ್ಪ ನೆಕ್ಸ್ಟ್ ಲೆವೆಲ್ ಗುರು. ಎಲ್ಲ ಫ್ರೀಸ್ ಆಗ್ತಾ ಇದೆ ಗುರು. ಗ್ಲೌಸ್ ಹಾಕೋಬೇಕು. ದೋಸಲ್ಲಿ ಹಂಗೆ ರೈಡ್ ಅಂತ ದೋಸಲ್ಲಿ ಹಿಂಗೆ ನೋಡಿದ್ದು, ಗ್ಲೌಸ್ ಹಾಕೊಳ್ಳದೆ ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಬನ್ನಿ, ಲೆಟ್ಸ್ ಕೀಪ್ ಮೂವಿಂಗ್. ಸೂಪರ್ ಆಗಿದೆ. ನಾನು ಇನ್ನೂ ಮುಂದೆ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹಂಗೆ ಹೋಗ್ತಾ ಇರೋಣ. ಇವ್ರು ಯಾರು ಗೊತ್ತಲ್ಲ, ಮಿಸ್ಟರ್ ವಿನೀತ್. ನೀವು ಲಾಸ್ಟ್ ಇವ್ರನ್ನ ವಾಯ್ನಾಡ್ ರೈಡಲ್ಲಿ ನೋಡಿರ್ತೀರಾ. ವಿನೀತ್, ಕಮ್ ಆನ್, ಲೆಟ್ಸ್ ಗೋ. 2 ಇಯರ್ಸ್ ಬ್ಯಾಕ್ ನಾವೆಲ್ಲ ವಾಯ್ನಾಡಿಗೆ ರೈಡ್ಗೆ ಹೋಗಿದ್ವಿ. ಅಲ್ಲಿ ಕಾಣಿಸ್ಕೊಂಡಿರ್ತಾರೆ ನೀವು ಪ್ರೀವಿಯಸ್ ವಿಡಿಯೋಲಿ ನೋಡಿದಂಗೆ. ಬನ್ನಿ ಲೆಟ್ಸ್ ಗೋ, ಓಡ್ತಾ ಇರೋಣ. ಆಲ್ರೆಡಿ ಲೇಟ್ ಆಗಿದೆ, ಬೆಂಗಳೂರಲ್ಲಿ ಟ್ರಾಫಿಕ್ಕು ಶುರು ಆಗೋಗಿದೆ. ಲೆಟ್ಸ್ ಗೋ. ಆಗಿದೆ, ಮುಂದೆ ರೋಡೇ ಕಾಣ್ತಾ ಇಲ್ಲ. ಅದು ಬೆಳಿಗ್ಗೆ 7:30 ಬೆಂಗಳೂರಲ್ಲಿ. ಗಾಡಿಗಳಿರೋಕ್ಕೆ ಏನೋ ಪರವಾಗಿಲ್ಲ. ಈ ಥರ ಬೆಂಗಳೂರಲ್ಲಿ ನನಗೆ ಬೇಗ ಬೆಳಗ್ಗೆ ಎದ್ದು ರೈಲ್ಗೆ ಹೋಗಿ ತುಂಬ ವರ್ಷ ಆಗಿತ್ತು. ಆದರೆ ಈ ಸ್ಪಾಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬರೀ ಗಾಡಿಗಳೇ ಕಾಣಿಸ್ತಾ ಇದೆ. ಬನ್ನಿ ಒಂದು ಒಳ್ಳೆ ರೋಡ್ಗೆ ಹೋಗಿದಾಗ ಇಲ್ಲಿ ನೋಡಿ ನಮ್ಮ ವಿಜಯ್ ಬಂದಿದ್ದಾರೆ. ವಿಜಯ್, ವೆಲ್ಕಮ್ ಬ್ಯಾಕ್. ನೀವು ಲಾಸ್ಟ್ ಇವ್ರನ್ನ ವಾಯ್ನಾಡ್ ವಿಡಿಯೋಲಿ ನೋಡಿದ್ದೀರಾ. ಇವ್ರು ಗೊತ್ತಲ್ಲ ನಮ್ಮ ವಿನೀತ್. ಹಲೋ ರೂಪೇಶ್, ವೆಲ್ಕಮ್ ಟು ಕರ್ನಾಟಕ ಸ್ಮಾರ್ಟ್ ಫ್ಲೆಕ್ಸ್ ಮ್ಯಾನ್. ಸೊ ರೂಪೇಶ್ ಅವ್ರ ಹೊಸ ಇಂಟ್ರೊಡಕ್ಷನ್ನು. ಬನ್ನಿ ಫಸ್ಟ್ ಇದೊಂದು ಟೀ ಬ್ರೇಕ್ ಹಾಕಿದ್ದೀವಿ. ಟೀ ಕುಡ್ಕೊಂಡು ಹಂಗೆ ಮುಂದೆ ಹೋಗೋಣ. ಲೆಟ್ಸ್ ಗೋ.
ಇದೇ ಎಂಟ್ರೆನ್ಸಿಗೆ ಬಂದ್ವಿ. ಪೆನುಕೊಂಡ ಫೋರ್ಟ್ ಎಂಟ್ರೆನ್ಸ್. ಇಲ್ಲಿ ಮುಳ್ಬಾಗ್ಲು ದೋಸೆ ಹೋಟ್ಲು ಇದೆ. ಬೆಳಿಗ್ಗೆ ಸ್ವಲ್ಪ ಬೇಗ ಬಿಟ್ಟವ್ರಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಬೋದು. ಬಟ್ ಇಲ್ಲಾಂದರೆ ಅಲ್ಲೇ ತುಂಬ ಇದತ್ರ ನಂದಿ ಹಿಲ್ಸ್ ಹತ್ರ ಏನಾದ್ರು ಮಾಡೋದು ಬೆಟರು. ಪೆನುಕೊಂಡ 2 ಕಿಲೋಮೀಟರ್ಸು ಇದೇ ಎಂಟ್ರೆನ್ಸು. ಒಳಗಡೆ ಹೋಗ್ತಾರೆ ನನ್ನ ಈಗ ಆಂಧ್ರ ಬಂದಿದ್ದಾನೆ. ಹೈದ್ರಾಬಾದಿಂದ ಒಂಚೂರು ಮುಂದೆ ಬಂದಿದ್ದೀವಿ ಅಷ್ಟೇ. ಏನಿಲ್ಲ, ಅದು ಎಲ್ಲ ಕಡೆ ಆಂಧ್ರ ಬೋರ್ಡೇ ಇದೆ, ಕನ್ನಡದ ಬೋರ್ಡ್ ಎಲ್ಲೂ ಇಲ್ಲ. ನಾವು ಆಂಧ್ರ ಬಂದಿದ್ದೀವಿ. ಫೋರ್ಟ್ ಕಡೆಗೆ ಹೋಗೋಣ. ಪೆನುಕೊಂಡ ಫೋರ್ಟ್ ಇದೆ. ನಮ್ಮ ರೈತರ ರೋಡ್ಗೆಲ್ಲ ಬಂದು ಜನ ಹಿಂಗೆ ಓಡಾಡ್ತಾರೋ ಇಲ್ಲಿ ಹಂಗೆ ಪೆನುಕೊಂಡ ಫೋರ್ಟ್ ಕಡೆ ಅಂತ ಬಂದ್ವಿ. ಬಟ್ ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋದು ಸನ್ರೈಸ್ ವ್ಯೂ ಪಾಯಿಂಟ್ಗೆ. ಒಳ್ಳೆ ಬೈಕರ್ಸ್ಗೆ ಒಳ್ಳೆ ಸ್ಪಾಟ್ ಅಂತ ಹೇಳ್ತಾರೆ, ನೀವೆಲ್ಲ ಕೇಳಿರ್ತೀರ. ಅದಕ್ಕೋಸ್ಕರ ಸ್ವಲ್ಪ ರೂಟ್ ಈ ಕಡೆ ಆಗಿರೋದ್ರಿಂದ ನಾವು ಹೋಗ್ಬಿಟ್ಟು ಈ ಕಡೆ ಸ್ವಲ್ಪ ಒಂದು ಲೆಫ್ಟ್ಗೆ ಮಿಸ್ ಮಾಡ್ಕೊಂಡ್ಬಿಟ್ವಿ. ಇವಾಗ ಹೋಗ್ತಾ ಇದ್ದೀವಿ ಈ ಕಡೆ. ಅಲ್ಲಿ ಸನ್ರೈಸ್ ವ್ಯೂ ಪಾಯಿಂಟ್. ಅದು ನಾವು ಸನ್ರೈಸ್ಗೆ ಹೋಗ್ತಾ ಇಲ್ಲ, ಸನ್ನೆಲ್ಲ ರೈಸ್ ಆಗಿ ಆಲ್ಮೋಸ್ಟ್ ಒಂದು 6 ಅವರ್ ಆಗಿದೆ. 4 ಅವರ್ ಆಗಿದೆ, ಸಾರಿ 5 ಅವರ್ ಆಗಿದೆ ಸನ್ರೈಸ್ ಆಗಿ. ಸೊ ರೈಡ್ ಹೆಂಗಿರುತ್ತೆ ನೋಡೋಣ, ಹಿಲ್ ಟಾಪ್ ಹೆಂಗಿರುತ್ತೆ ನೋಡ್ಕೊಂಡು ಎಂಜಾಯ್ ಮಾಡೋಣ. ಬನ್ನಿ. ಇಲ್ಲಿಂದ ಶುರು ಆಗುತ್ತೆ ಇದು ಬೈಕರ್ಸ್ ಹಬ್ಬು. ಇಲ್ಲಿ ನೋಡಿ ಡೇಂಜರಸ್ ಕರ್ವ್ ಸೈಡ್ ಇದೆ, ನಿಧಾನಕ್ಕೆ ಹೋಗಬೇಕು ಅಂತ. ಬನ್ನಿ ನಿಧಾನಕ್ಕೆ ಹೋಗೋಣ, ರೈಡ್ ಹೆಂಗಿರುತ್ತೆ ಎಂಜಾಯ್ ಮಾಡೋಣ. ಗೈಸ್ ಲೆಟ್ಸ್ ಗೋ ಫೋನ್. ಈ ಥರ ಕರ್ವ್ಸ್ ಸಿಕ್ಕಾಪಟ್ಟೆ ಸ್ಪೀಡ್ ಕರ್ವ್ಸ್ ಇದೆ, ಚೆನ್ನಾಗಿ ಹೋಗ್ಬೇಕು. ಮೇಲೆ ಆ್ಯಕ್ಚುಲಿ ಕರ್ವ್ಸ್ ಇಲ್ಲ, ಅಷ್ಟು ನಾವು ರೈಡ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ವೆಂಕಟೇಶಾಯ ಒಳ್ಳೆಯದಾಗಲಿ. ಓಹೋ ಇಲ್ಲಿದೆ. ಓಕೆ,
ಹಂಗೆ ಇಲ್ಲೇ ಪೆನುಕೊಂಡ ಫೋರ್ಟ್ ಹತ್ರ ಬಂದಿದ್ವಿ. ಸೊ ಇಲ್ಲಿ ಹಿಂಗೆ ಬೈಕ್ ನಿಲ್ಲಿಸಿ ಇಲ್ಲೆಲ್ಲ ಫುಲ್ಲು ಬೈಕರ್ಸ್ ಎಲ್ಲ ನಿಂತಿರ್ತಾರೆ. ಇಲ್ಲಿಂದ ಫುಲ್ಲು ಪೆನುಕೊಂಡ ಫೋರ್ಟ್ ಅಲ್ಲ, ಆ್ಯಕ್ಚುಲಿ ಪೆನುಕೊಂಡ ಸನ್ರೈಸ್ ವ್ಯೂ ಪಾಯಿಂಟು ಇವೆಲ್ಲ ಕಾಣ್ಸುತ್ತೆ. ನಮ್ಮವರೆಲ್ಲ ಅಲ್ಲಿ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ಕಾಣಿಸುತ್ತೆ ಬೈಕರ್ಸ್ ಬಂದಿದ್ದಾರೆ. ಇನ್ನೊಂದು ನೋಡೋಕ್ಕಾದ್ರೆ ಇದೇ ವ್ಯೂ ಏನು ಕಾಣಿಸ್ತಾ ಇದೆ, ಇದೇ ವ್ಯೂನೇ ಕಾಣಿಸೋದು. ಇದೆ ಪೆನುಕೊಂಡ ಫೋರ್ಟ್ದು ವ್ಯೂ ನೋಡ್ಕೊಂಬಿಡಿ. ಇನ್ನೂ ಆ ಕಡೆ ಎಲ್ಲ ಫೋಟೋಶೂಟ್ಗಳು ಅದು ಇದು ಎಲ್ಲ ನಡೀತಾ ಇದೆ. ಇಂದ ವ್ಯೂ ಕಾಣಿಸುತ್ತೆ. ಇಲ್ಲಿ ಎಲ್ಲರೂ ಬಂದು ಬೈಕೆಲ್ಲ ನಿಂತ್ಕೊಂಡು ಈ ವ್ಯೂ ಎಂಜಾಯ್ ಮಾಡ್ತಾರೆ. ಬೈಕು ಕಾರಲ್ಲೆಲ್ಲ ಬರೋಕ್ಕೆ ಒಳ್ಳೆ ಜಾಗ. ಇಲ್ಲಿಂದ ನಾವು ನೆಕ್ಸ್ಟು ಒಂದು ಈ ರೆಪ್ಟೈಲ್ಸ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಇದನ್ನು ಹುಷಾರಾಗಿ ಇಳ್ಕೊಂಡು ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ. ಆಯಿತು, ಹಂಗೆ ಪೆನುಕೊಂಡ ಫೋರ್ಟ್ ಎಲ್ಲ ನೀವು ನೋಡಿದ್ರಿ. ಇದೆಷ್ಟೇ ಪೆನುಕೊಂಡ ಫೋರ್ಟು. ಇವಾಗ ಪೆನುಕೊಂಡ ಫೋರ್ಟಿಂದ ನಾವು ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿದ್ಬಿಟ್ಟಂಗೆ ಬೀಚ್ ಆ್ಯಂಡ್ ಟೀತ್ ಅಂತ ಒಂದು ಈಕೋ ಪಾರ್ಕ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ದಾರಿಲಿದೆ. ಹಂಗೆ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತ. ಬನ್ನಿ ಹುಷಾರಾಗಿ ಇಳಿದು ಸ್ಟ್ರೈಟಾಗಿ ನಾವು ಈಕೋ ಪಾರ್ಕ್ ಕಡೆಗೆ ಹೋಗೋಣ. ವಿಡಿಯೋ ಇಂಟ್ರೆಸ್ಟ್ ಇದೆ ನೋಡ್ರಿ ನಮ್ಮ ಹುಡುಗರಿಗೆ. ವಿಡಿಯೋ ಮಾಡಬೇಕು, ಫೋಟೋ ಹಾಕಬೇಕು, ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ಫೇಸ್ಬುಕ್ ಹಾಕಬೇಕು, ಎಲ್ಲ ಒಂದು ಇರುತ್ತೆ. ಬನ್ನಿ ಲೆಟ್ಸ್ ಗೋ ಟುವರ್ಡ್ಸ್ ಬೀಚ್ ಆ್ಯಂಡ್ ಟೀತ್ ಈಕೋ ಪಾರ್ಕ್. ತಿಳ್ಕೊಂಡು ಬನ್ನಿ ಹೋಗೋಣ. ಆಂಧ್ರದಿಂದ ಕರ್ನಾಟಕಕ್ಕೆ ಬಂದ್ವಿ. ಅವಾಗ ಹೇಳ್ದಂಗೆ ಚಿಕ್ಕಬಳ್ಳಾಪುರ ರೋಡ್ ದಾಟಿ ಇವಾಗ ಟುವರ್ಡ್ಸ್ ಈಶಾ ಫೌಂಡೇಶನ್ ಹತ್ರ ಇರೋದು.